ನಮಸ್ತೆ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡೆ ನೋಡ್ರಿ. ನಾವು ಕೂಡ ಸೂಪರ್ ಆಗಿದ್ದೀವಿ ನೋಡ್ರಿ ಸ್ನೇಹಿತರೆ. ನಾನಂತೂ ಇವತ್ತು ಬೇಗನೆ ಎದ್ದೀನ್ರಿ. ಬೇಗ ಅಂದ್ರೆ ಒಂದು 4 ಗಂಟೆಗೆ ಎದ್ದೀನ್ರಿ. ಇವಾಗ ಟೈಮ್ ಎಷ್ಟಾಗೈತಿ ಅಂತ ತೋರಿಸ್ತೀನಿ ಬರ್ರಿ ನೋಡ್ರಿ ಸ್ನೇಹಿತರೆ. ಇವಾಗ ಟೈಮ್ ಬಂದು 4:58 ಆಗೈತಿ. ಯಾಕಪ್ಪ ಅಂತಂದ್ರೆ ಇವತ್ತ ಹುಣ್ಣಿ ಮಾಡಕತ್ತೀವಿ ನಾವು. ಇಲ್ಲಿ ನೋಡ್ರಿ ಸ್ನೇಹಿತರೆ, ಸೋಮವಾರ ದಿವಸನೇ ಹುಣ್ಣಿ ಮಾಡಕತ್ತಾರ. ಯಾಕಪ್ಪ ಅಂದ್ರೆ ಮಂಗಳವಾರ ದಿವಸ ಹುಣ್ಣಿ ಐತಲ್ರಿ, ಅವತ್ತ ಏನೋ ಗ್ರಹಣ ಇದೆ ಅಂತೇಳಿ ಹೇಳ್ತಾ ಇದ್ದಾರೆ ಇಲ್ಲಿ. ಹಾಗಾಗಿ ಎಲ್ಲರೂ ಇವತ್ತ ನಾವು ಇರಲಿ ಎಲ್ಲರೂ ಇವತ್ತ ಸೋಮವಾರ ದಿವಸ ಮಾಡಕತ್ತಾರೆ ಹುಣ್ಣಿ. ಹಾಗಾಗಿ ನಾನು ಕೂಡ ಸೋಮವಾರ ದಿವಸನೇ ಅವ್ರ ಒಟ್ಟಿಗೆ ಮಾಡಕತ್ತೀನಿ. ಅವತ್ತು 3 ಗಂಟೆಗೆ ಕೆಟ್ಟ ಗ್ರಹಣ ಅದ ಅಂತ ಹೇಳಕತ್ತಾರೆ. ಹಾಗಾಗಿ ಅವತ್ತು ಬೇಡ ಅಂತೇಳಿ ಎಲ್ಲರೂ ಇವತ್ತೇ ಮಾಡಕತ್ತಾರ. ಅಂದ್ರೆ ಇಲ್ಲಿ ನಮ್ಮ ಏರಿಯಾದಾಗ ಎಲ್ಲರೂ ಇವತ್ತೇ ಮಾಡಕತ್ತಾರೆ. ಹಾಗಾಗಿ ನಾನು ಅವ್ರ ಒಟ್ಟಿಗೆ ಇವತ್ತೇ ಮಾಡಕತ್ತೀನಿ. ಇದು ಸೋಮವಾರ ದಿವಸ ಹುಣ್ಣಿ ಮಾಡಕತ್ತೀವಿ ರೀ. ಆದರೆ ವಿಡಿಯೋ ಮಾತ್ರ ಮಂಗಳವಾರ ದಿವಸ ಬರುತ್ತೆ. ನಿಮ್ಮ ಕಡೆ ನೀವು ಯಾರ್ಯಾರು ಹುಣ್ಣಿ ಮಾಡ್ತೀರಾ, ಯಾವಾರ ಮಾಡಿದ್ದೀರಾ ಅಂತ ಕಮೆಂಟ್ ಮಾಡಿ. ಇವಾಗ ನಾನಿಲ್ಲಿ ಬ್ಯಾಳಿನ ತೊಗೊಂಡಿನಿ ನೋಡ್ರಿ. ಒಂದು ಅರ್ಧ KGಗಿನ ಸ್ವಲ್ಪ ಕಡಿಮೆ ಬ್ಯಾಳಿ ತೊಗೊಂಡಿನಿ. ಇದು ಕ್ಲೀನಾಗಿ ಒಂದು 3 ಸತಿ ತೊಳ್ಕೊಂಡು ಇವಾಗ ಕುಕ್ಕರ್ಗೆ ಹಾಕೊಂಡಿನಿ. ಇದನ್ನ ಕುದಿಸಂಬ್ರಿ. ಇವಾಗ ಟೈಮ್ನು ಕೂಡ 5 ಆಗ್ತಾ ಬರ್ತಾಯಿದ್ರಿ. ಬೆಳಗ್ಗೆನೆ ಬೇಗ 4 ಗಂಟೆಗೆ ಎದ್ದು ಕಸ ಗುಡಿಸಿ ಮನೆಯೆಲ್ಲ ತೊಳ್ಕೊಂಡು ಗ್ಯಾಸ್ ಎಲ್ಲ ತೊಳ್ಕೊಂಡು ತಲೆ ಸ್ನಾನ ಮಾಡಿ ನಂತರ ಇವಾಗ ನಮ್ಮ ಯಜಮಾನ್ರು ಒಂದು ಕೂಡ ನೀರು ತಂದಿಟ್ಟಾರ್ರಿ, ಮಿಸಲ್ ನೀರು. ಇವಾಗ ನಾನು ತೊಳೆದ್ಬಿಟ್ಟು ಇಲ್ಲಿ ಮಿಸಲ್ ನೀರು ಹಾಕೊಂಡು ಇಟ್ಟಿನಿ. ಇದು ಇವಾಗ ಗ್ಯಾಸಿನ ಮ್ಯಾಗ ಇಡಮ್ರಿ. ನಿಮಗೆ ಹೊರಗೆ ಹೋಗಿ ತೋರಿಸ್ಕೊಂಬರ್ತೀನಿ ರೀ. ಬನ್ನಿ ಸ್ನೇಹಿತರೆ, ಹೊರಗಡೆ ಹೋಗಮ್ಮ. ಹೊರಗಡೆ ತೋರಿಸ್ ನಾನು ಲೈಟ್ ತೆಗಿದ್ದೀನಿ ರೀ. ಎಲ್ಲ ಕೆಲಸ ಮುಗಿಸ್ಕೊಂಡು ಇನ್ನೂ ಮಲಗಿದಾರೆ ಅವರು. ಅವ್ರಿಗೆ ಎಬ್ಬಿಸಿ ಹಾಸಿಗೆ ಎಲ್ಲ ತೆಗೆದು ಕಸ ಗುಡಿಸ್ಕೊಂಡು ಮನೆ ತೊಳ್ಕೊಂಡು ಬೇಡಿ ಲೈಟ್ ಹಾಕ್ತಾ ಇದ್ದೀನಿ ರೀ ನಾನು. ನೋಡಿರಿ, ನಾವು ಬಾಗಿಲು ತೆಗೆದ ತಕ್ಷಣವೇ ನಮಗೆ ಎದುರುಗಡೆ ಗಿಡಗಳು ಮತ್ತು ಇಲ್ಲಿ ನೋಡ್ತಾ ಇರ್ಬೋದು ನೀವು ಹಕ್ಕಿಗಳ್ರಿ. ಅವು ಇಷ್ಟೊತ್ತನ ಶಾಂತ ಇದ್ದರು. ಇವಾಗ ಲೈಟ್ ಹಾಕಿ ನೋಡ್ರಿ. ಇವಾಗ ನೋಡ್ರಿ ಹ್ಯಾಂಗೆ ಸಿಲ್ಪಿಲ್ಲ ಅಂತವು. ಇದು ನೋಡ್ರಿ ನಮ್ಮ ಕಾಳಿ ಮುಕ್ಕೊಂಡಾಳಿಲ್ರಿ. ಕಾಳಿ ನೋಡ್ರಿ ಭಾಳ ಹುಷಾರೈತಿ ನೋಡ್ರಿ. ಹೊರಗಡೆ ಎಲ್ಲ ಇನ್ನೂ ಕತ್ತಲೈತಿ ಸ್ನೇಹಿತರೆ. ತೋರಿಸ್ತಾ ಇದ್ದಾರೆ ನಿಮಗೆ ನೋಡ್ರಿ. ಅಲ್ಲಿ ಫುಲ್ಲು ಕತ್ತಲೈತಿ. ಇದೇ ನೋಡ್ರಿ ರೋಡ್ ನೋಡ್ರಿ ಎಷ್ಟು ಸಣ್ಣದೈತಿ ನೋಡ್ರಿ. ಈ ಸೈಡ್ ಒಂದು ರೋಡ್ ಐತ್ರಿ, ಅಲ್ಲಿ ಮಟ್ಟ ರೋಡ್ ಐತಿ ನೋಡ್ರಿ. ಇನ್ನು ಕತ್ತಲಿದೆ ರೀ, ಇನ್ನು ಯಾರು ಎದ್ದೇ ಇಲ್ಲ. ನಾವು ಸ್ವಲ್ಪ ಬೇಗ ಎದ್ದೀವಿ. ಯಾಕಪ್ಪ ಅಂದ್ರೆ ಹುಣ್ಣಿ ಮಾಡ್ತೀವಿ ಅಂತೇಳಿ ಬೇಗ ಎದ್ದೀನಿ ರೀ. ನೋಡಿರಿ, ದೇವಸ್ಥಾನದಾಗ ಹಾಡ ಕೂಡ ಹಾಕಿದ್ರು. ಅಲ್ಲಿ ಮುಂದೆ ಕಾಣ್ತಾ ಇದೆ ನೋಡ್ರಿ, ಒಂದು ಸ್ಕೂಟಿ ನಿಂತಿದೆ ನೋಡ್ರಿ. ಅಲ್ಲೇ ಐತ್ರಿ ನಮ್ಮ ಅಂಗಡಿ, ಸಮೀಪ ಐತಿ ನೋಡ್ರಿ. ಇನ್ನೂ ಕತ್ಲೈತಿ. ಎಲ್ಲ ಕೆಲಸ ಮುಗ್ದದ್ರಿ. ನಾ ಇನ್ನೂ ಹೊರಗಡೆಯಿಂದ ಕೆಲಸ ಮಾಡಿಲ್ಲ. ಅಂದ್ರೆ ಹೊರಗೆ ರೋಡ್ ಕಸ ಹುಡುಗಿಲ್ರಿ. ರೋಡ್ ಕಸ ಸ್ವಲ್ಪ ಬೆಳಕು ಬೀಳೋಣ ಹುಡುಗ್ಬೇಕಂತೇಳಿ ಬಿಟ್ಟಿನಿ. ಹುಡುಗಿ ನೀರು ಹಾಕಿ ರಂಗೋಲಿ ಹಾಕೋದೈತ್ರಿ. ಬರ್ರಿ ಇವಾಗ ಒಳಗೆ ಹೋಗಮ್ರಿ. ನೋಡಿರಿ, ಇಲ್ಲಿ ನಾನು ಕಸ್ತೂರಿ ಗೋಧಿ ಹಿಟ್ಟು ಪ್ಯಾಕೆಟ್ ತೊಗೊಂಡಿನಿ. ಇದನ್ನು ಹಾಕೊಳಕ್ಕೆ. ಮತ್ತು ಇಲ್ಲಿ ಒಂದು ಸ್ವಲ್ಪ ಬೇಳೆನೂ ಕೂಡ ನೆನೆ ಹಾಕೊಂಡಿನಿ ನೋಡಿರಿ. ಯಾಕಪ್ಪ ಅಂದ್ರೆ ಇದು ಕಡಲೆಬೇಳೆ ನೆನೆ ಹಾಕೊಂಡಿನಿ. ಕಡಲೆಬೇಳೆ ಪಲ್ಯ ಮಾಡ್ಕೊಳಕ್ಕೆ. ಅಂದ್ರೆ ಇದು ಸ್ವಲ್ಪ ಮಿಕ್ಸಿಗೆ ಹಾಕ್ಕೊಂಡು ತರಿಯಾಗಿ ಅರೆದು ಇದನ್ನು ಪಲ್ಯ ಮಾಡ್ಕೊತೀನಿ ರೀ. ಇವಾಗ ಇದನ್ನು ಹಿಟ್ಟನ್ನು ಹಾಕ್ಕೊತೀನಿ ರೀ. ಆಲ್ರೆಡಿ ನಾನು ಗ್ಯಾಸಿನ ಮ್ಯಾಗ ಕುಕ್ಕರ್ ಇಟ್ಟಿದ್ದೀನಿ. ಅಂದರೆ ಬೇಳೆ ಹಾಕಿ ಕುದಿಯಕ್ಕೆ ಇಟ್ಟಿನಿ ರೀ. ಇಲ್ಲಿ ಸ್ವಲ್ಪ ರಾತ್ರಿದ ಹಾಲು ಅದಾವು, ಇದು ಕೂಡ ಕಾಸ್ತೀನಿ ರೀ. ಆಲ್ರೆಡಿ ಬೇಳೆ ಕುದೀತು. ಇವಾಗ ಬೆಲ್ಲ ಮಿಕ್ಸ್ ಮಾಡಿಕೊಂಡು ಕುದಿಸ್ಕೊಳಕತ್ತೀನಿ. ಇಲ್ಲಿ ಸೈಡಿಗೆ ಒಂದು ಸ್ವಲ್ಪ ಚಹಾ ಮಾಡ್ಕೊಳ್ಕತ್ತೀನಿ ನೋಡ್ರಿ. ಇವಾಗ ಚಹಾ ಮಾಡಿಕೊಂಡು ಒಂದು ಕಪ್ ಒಳಗೆ ಚಹಾ ಸುಸ್ಕೊಂಡಿನಿ ಸ್ನೇಹಿತರೆ. ಬನ್ನಿರಿ ಚಹಾ ಕುಡಿಯೋಣ ಬನ್ನಿ ಸ್ನೇಹಿತರೆ. ನಾನಿಲ್ಲಿ ಹಿಟ್ಟು ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಚೆನ್ನಾಗಿ ನೆಂದೈತಿ. ಮತ್ತು ಆಲ್ರೆಡಿ ಹೂರ್ಣ ಕೂಡ ರೆಡಿ ಆಗೈತಿ ನೋಡ್ರಿ. ಇವಾಗ ಹೋಳಿಗೆ ಮಾಡೋದು ಅಷ್ಟೇ ನೋಡ್ರಿ. ಇವಾಗ ಪಲ್ಯ ಕೂಡ ರೆಡಿ ಆಗೈತಿ ನೋಡ್ರಿ. ನಾನಿಲ್ಲಿ ಕಡ್ಲೆಬೇಳೆ ಪಲ್ಯ ಮಾಡ್ಕೊಂಡೀನಿ. ಅಂದ್ರೆ ಕಡ್ಲೆಬೇಳೆ ಮಿಕ್ಸಿಗೆ ಹಾಕಿ ರುಬ್ಕೋತೇವೆ ರೀ. ಅರ್ಧಂಬರ್ಧಂಬ ರುಬ್ಕೊಂಡು ಈ ಪಲ್ಯ ಮಾಡ್ಕೋತೇವೆ. ಸಖತ್ತಾಗಿರ್ತದೆ. ಮತ್ತು ಇಲ್ಲಿ ಅಂಕರ ಬದ್ನಿಕಾಯಿ ಪಲ್ಯ ರೆಡಿ ಆಗೈತಿ ನೋಡ್ರಿ. ಸಖತ್ತಾಗಿರೋಂಥ ಬದ್ನಿಕಾಯಿ ಪಲ್ಯ ರೆಡಿ ಆಗೈತಿ. ಮತ್ತು ಇಲ್ಲಂತರೂ ಸಾಂಬಾರು ರೆಡಿ ಆಗೈತಿ ನೋಡ್ರಿ. ಬಿಸಿ ಬಿಸಿ ಸಾಂಬಾರು ರೆಡಿ ಆಗ್ಯದ್ರಿ ಸ್ನೇಹಿತರೆ. ಇವಾಗ ಸಾಂಬಾರ, ಬದ್ನಿಕಾಯಿ ಪಲ್ಯ ಮತ್ತು ಬ್ಯಾಳಿ ಪಲ್ಯ ಮತ್ತು ಹಿಟ್ಟು ನಾದೋದು ಎಲ್ಲನೂ ಆಗೈತಿ. ಇವಾಗ ಹೋಳಿಗೆ ಮಾಡೋದು ಮತ್ತು ಕೆನೆ ರೊಟ್ಟಿ ಅಂತೇಳಿ ಮಾಡ್ತೇವೆ ನಾವು. ಕೆನೆ ರೊಟ್ಟಿ ಅಂತೇಳಿ ಮಾಡ್ತೇವೆ ರೀ. ಹೋಳಿಗೆ ಮಾಡಿದ ನಂತರ ಚಪಾತಿ ಮಾಡಿದ ನಂತರ ಕೆನೆ ರೊಟ್ಟಿ ಮಾಡ್ಕೋತೀವಿ ಸ್ನೇಹಿತರೆ. ನಾವು ಸ್ವಲ್ಪ ಬೇಗನೆ ಮುಗಿಸೋಕತ್ತೀವಿ ರೀ. ಯಾಕಪ್ಪ ಅಂತಂದ್ರೆ 1 ವರ್ಷ ಪೂರ್ತಿ ಏನಾಗಿತ್ತಪ್ಪ ಅಂದ್ರೆ ರಾತ್ರಿ 10 ಗಂಟೆಗೆ ಬಂದಿರಿ ಅವರು ಮಾತಂಗಿ ಅನ್ನೋರು. ಹಾಗಾಗಿ ನಾವು ಅವಾಗಿನ ಹಿಡಿದಾಯ್ತು ಬೇಗನೆ ಮುಗಿಸಕತ್ತೀವಿ. ಅಂದ್ರೆ ಒಂದು
1 ಗಂಟೆ 12 ಗಂಟೆ ಅನ್ನೋರ್ದಾಗೆ ಮುಗಿದು ಹೋಗ್ಬಿಟ್ಟಿರ್ತದ. ಇಲ್ಲಿ ನಮ್ಮ ಓಣ್ಯಾಗಂತೂ ನಾವು ಬೇಗನೆ ಮಾಡ್ತೀವಿ ರೀ. ಅವಾಗ ಒಂದು ಸಾರಿ 10 ಗಂಟೆಗೆ, ರಾತ್ರಿ 10 ಗಂಟೆಗೆ ಬಂದಾರ, ನಮಗೆ 10 ಗಂಟೆಗೆ ಸಿಕ್ಕಾರ ಮಾತಂಗಿಯರು. ಅವಾಗಿನ ಹಿಡಿದು ನಾವು ಬೇಗ ಮುಗ್ಸಾಕತ್ತೀವಿ. ನಮಗೆ ಗೊತ್ತಿರೋ ಪ್ರಕಾರ ಅವ್ರು ಒಬ್ಬರೇ ಅದಾರ ಇಲ್ಲಿ, ಇನ್ನೊಬ್ರು ಅದಾರ ಅಂತ ಹೇಳ್ತಾರೆ, ಎಲ್ಲಾರ ಗೊತ್ತಿಲ್ಲ ರೀ. ಆದ್ರೆ ಅವ್ರು ಇವಾಗ ಊರಾಗಾರ ಅನ್ನೋದೇನೋ ಗೊತ್ತಿಲ್ಲ ಅಷ್ಟೊಂದು. ಆದ್ರೆ ನಮಗೆ ಪರಿಚಯ ಇರೋರು ಇವ್ರು ಒಬ್ಬರೇ ಜಾಸ್ತಿ, ಇವ್ರು ಒಬ್ಬರಿಗೆ ಕರೀತಾರೆ ರೀ. ಹಾಗಾಗಿ ಭಾಳ ಮನೆ ಅವಲ್ರಿ, ಎಲ್ಲ ಕಡೆ ಹೋಗ್ಬೇಕಲ್ರಿ ಅವರು. ಹಾಗಾಗಿ ನಾವೇನು ಮಾಡ್ತೀವಿ, ನಮ್ಮ ಮನ್ಯಾಗಂತೂ ನಾವೆಲ್ಲರೂ ಬೇಗನೆ ಮಾಡಿ 1 ಗಂಟೆ ಅನ್ನೋಷ್ಟಿಗೆ ಮುಗಿಸಿಬಿಡ್ತೀವಿ ರೀ. 1 ಹೊತ್ತದು ಏನು ಮಾಡ್ತೀವಿ, ಹೊತ್ತು ಮನೆಗೆ ಬಿಡ್ತೇವೆ ನೋಡಿರಿ, ಅಂದ್ರೆ ರಾತ್ರಿ ಟೈಮ್ನಾಗ ಬಿಡ್ತೇವೆ ನೋಡಿರಿ. ಹಾಗಾಗಿ ಬೇಗ ಅಡುಗೆ ಮಾಡ್ಕೊಳಕತ್ತೀನಿ ರೀ. ಇವಾಗ ಹೋಳಿಗೆ, ಚಪಾತಿ, ಕೆನೆ ರೊಟ್ಟಿ ಇಷ್ಟು ಮಾಡ್ಕೊಳ್ಳೋದ ನೋಡಿರಿ ಸ್ನೇಹಿತರೆ. ಇಲ್ಲಿ ಅಂಕರ ನಾವು ಪೂಜಾನ ಮಾಡಿದ್ದೀವಿ. ಬೆಳಗ್ಗೆನೆ ಪೂಜೆ ಮಾಡ್ಕೊಂಡಿವಿ ರೀ. ಸ್ವಲ್ಪ ಇವತ್ತು ಗಿಡದಾಗ ಹೂವು ಕೂಡ ಕಡಿಮೆ ಆಯ್ತು ನೋಡಿರಿ, ಹೂವು ಸಿಗಲಿಲ್ಲ. ಕೆಲವೊಮ್ಮ ಫುಲ್ ಹೂವು ಆಗಿಬಿಡ್ತಾವೆ, ಇನ್ನು ಕೆಲವೊಮ್ಮ ಹೂವು ಕಡಿಮೆನೇ ಆಗ್ತಾವೆ ನೋಡಿರಿ. ಇವತ್ತು ಅಂಕರ ಪೂಜೆ ಅದಿತ್ತು, ಹೂವು ಸ್ವಲ್ಪ ಕಡಿಮೆನೇ ಆಗ್ಯದ. ಆದರೂ ಕೂಡ ಸ್ವಲ್ಪ ಅದಾವು, ಅಂದ್ರೆ ಇದಕ್ಕಿಂತ ಜಾಸ್ತಿ ಇರ್ತೀವಿ ರೀ ಯಾವಾಗಲೂ ಕೂಡ. ಪೂಜಾನು ಮಾಡ್ಕೊಂಡಿವಿ, ನೋಡ್ತಾ ಇರ್ಬೋದು ನೀವು. ಇಲ್ಲಿ ನಮ್ಮ ಜಗಲಿ ನೋಡ್ರಿ, ಇದು ತಾಯಿ ಭಾಗಮ್ಮ ಇರೋರು. ಮತ್ತು ಸ್ನೇಹಿತರೆ ಇಲ್ಲಿ ನೋಡ್ತಾ ಇರ್ಬೋದು, ಒಂದು ಚಿಕ್ಕ ಮಣೆನ ಇಟ್ಕೊಂಡು ನಾನಿಲ್ಲಿ ಪೂಜೆ ಮಾಡಿದ್ದೀನಿ ರೀ. ಯಾಕಪ್ಪ ಅಂತಂದ್ರೆ ನಾವು ನಮ್ಮ ಮನೆ ದೇವರ ಎಲ್ಲಮ್ಮ ಹೆಸರು ಹೇಳಿ ಹುಣ್ಣಿ ದಿವಸ ಈ ರೀತಿ ಪೂಜೆ ಮಾಡ್ತೀವಿ ನೋಡಿರಿ. ಯಾಕಂದ್ರೆ ನಮಗೆ ಅಲ್ಲಿಗಂತೂ ಹೋಗೋಕ್ಕಾಗಂಗಿಲ್ಲಲ್ರಿ. ತಾಯಿ ಎಲ್ಲಮ್ಮ ತಾಯಿ ಹೆಸರು ಹೇಳಿ ಒಂದು ಮಣಿ ಇಟ್ಟು ಅದ್ರ ಮ್ಯಾಗ ತುಂಬಿದ ನೀರು ಅಂತ ಚರಿಗಿರಿ ಅಂದ್ರೆ ಮಿಸಲ್ ನೀರು ಇಟ್ಕೊಂಡು ಪೂಜೆ ಮಾಡ್ತೀವಿ ಆಕಿನ ಹೆಸ್ರ ಮ್ಯಾಗ. ಆನಂತರ ನೇವದೆ ಹಿಡಿತೇವ್ರಿ, ಹೋಳಿಗೆ ಮಾಡ್ತೇವೆ ನೋಡಿರಿ, ಅವಾಗ ನೇವದೆ ಮಾಡ್ತೇವ್ರಿ. ಇವಾಗ ಮುಂಚೆನೇ ಬೆಳಗ್ಗೆನೆ ಪೂಜೆ ಮುಗಿಸ್ಕೊಂಡು ಬಿಟ್ಟಿದೆ ನೋಡಿರಿ. ಇವಾಗ ನೋಡ್ರಿ, ಇದು ನಮ್ಮ ಜಗಲಿ ಚಂದ ಪೂಜೆ ಆಗೈತೆ ನೋಡ್ರಿ. ಇವಾಗ ಸ್ನೇಹಿತರೆ ಇವಾಗ ಅಂಕಾರ ಅಷ್ಟು ಹೋಳಿಗೆ ಮಾಡ್ಕೊಂಡೆ ನೋಡ್ರಿ. ಇವಾಗ ಹೋಳಿಗೆ ಅಂತೂ ರೆಡಿ ಆಯಿತು. ಮತ್ತು ಇಲ್ಲಿ ಸೈಡಿಗೆ ಸ್ವಲ್ಪ ಚಪಾತಿ ಆದವ್ರಿ, ಚಪಾತಿ ಕೂಡ ಮಾಡ್ಕೊಂಡೀನಿ. ಇವಾಗ ಏನು ಮಾಡ್ಬೇಕಪ್ಪ ಅಂತಂದ್ರೆ ಕೆನೆ ರೊಟ್ಟಿ ಅಂತೇಳಿ ಮಾಡ್ತೇವ್ರಿ ನಾವು. ಕೆನೆ ರೊಟ್ಟಿ ಮಾಡ್ಬೇಕು ನೋಡ್ರಿ. ಇವಾಗ ಭಾಳ ಏನು ಮಾಡಂಗಿಲ್ಲ ರೀ, ಒಂದು 4 ರೊಟ್ಟಿ ಹತ್ತವ, ಒಂದು 4 ರೊಟ್ಟಿ ಮಾಡ್ಕೊತೀನಿ ರೀ. ಇವಾಗ ಬರ್ರಿ, ಇವರೇ ನೋಡ್ರಿ ಮಾತಂಗಿಯವರು, ಇವರಿಗೆ ತುಂಬ್ತೇವ್ರಿ ನಾವು ವರ್ಷನ. ಬರ್ರಿ ಒಳಗೆ ಬರ್ರಿ. ನೋಡ್ರಿ ಕುಂಕುಮ ಭಂಡಾರ ಹಚ್ಚಕತ್ತಾರ. ಗಾಡಿ ನೀರು ಹಾಕಿ ಕೆಳಗೊಂದು ಸ್ವಲ್ಪ ನೀರು ಹೊಡೆದು ಪೂಜೆ ಮಾಡೋದು ನೋಡ್ರಿ. ನಮ್ಮ ಕಡೆಗೆ ಹಿಂಗೆ ಮಾಡ್ತಾರೆ ನೋಡ್ರಿ ಸ್ನೇಹಿತರೆ. ನಿಮ್ಮ ಕಡೆಗೆ ಯಾವ ರೀತಿ ಮಾಡ್ತೀರಾ ಮತ್ತು ಯಾವಾಗ ಮಾಡಿದ್ದೀರಾ ಅಂತ ಕಮೆಂಟ್ ಮಾಡಿರಿ. ಕರ್ಲಿಕ್ಕ ವರ್ಷ ಬರ್ಲೇನ್ರಿ? ಅವ್ರಿಗೇನು ಕರಿಬೇಕನ್ವ ಅಂತ.
ತೆಗಿತೀನಿ ಬಿಡ್ರಿ ನಾ. ಚರ್ಗಿ ಕೊಡ್ತೀರಿ? ಎಷ್ಟು ಭಾಳ ಕ್ಯಾಸ್ ಹಾಕೊಂಡು ಜನಿತ ಚೆನ್ನಾಗಿ ಹವಳ ಮುತ್ತ 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 ಹವಳ ಮುತ್ತ. ಸ್ನೇಹಿತರೆ, ನಾವಂತೂ ಈ ರೀತಿ ಹುಣ್ಣಿ ಮಾಡ್ತೇವೆ ನೋಡ್ರಿ. ನಿಮ್ಮ ಕಡೆಗೆ ಯಾವ ರೀತಿ ಮಾಡ್ತೀರಾ ಮತ್ತು ಯಾವಾಗ ಮಾಡಿದ್ದೀರಾ ಅಂಥೇಳಿ ಕಮೆಂಟ್ ಮಾಡಿರಿ. ನಮ್ಮ ಕಡೆ ಅಂತೂ ನಾವಂತೂ ಇದೇ ರೀತಿ ಮಾಡ್ತೇವೆ ನೋಡ್ರಿ. ಇವಾಗ ಎಲ್ಲ ಪೂಜೆನೂ ಆಯ್ತು ರೀ ಸ್ನೇಹಿತರೆ, ಎಲ್ಲನೂ ಆಯಿತು. ಇವಾಗ ಮಕ್ಕಳಂತೂ ಕಾಲೇಜ್ಗೂ ಹೋಗ್ಯಾರ, ಸ್ಕೂಲಿಗೂ ಹೋಗ್ಯಾರ. ಇಲ್ಲಿ ನಮ್ಮ ಯಜಮಾನ್ರಿಗೆ ನಾನು ಊಟ ಹಚ್ಚಕತ್ತೀನಿ ರೀ. ನಮ್ದಂತೂ ಊಟ ಲೇಟ್ ಇರ್ತದೆ ರೀ, ಅಂದ್ರೆ 4 ಗಂಟೆ 4:30 5 ಗಂಟೆ ಅಥವಾ ರಾತ್ರಿಗೆ ಊಟ ಅವಾಗೇ ಒಂದತ್ತು ಬಿಡ್ತೇವೆ ನಾವು. ಇವಾಗ ನಮ್ಮ ಯಜಮಾನ್ರಿಗೆ ನಾನು ಪ್ಲೇಟ್ ಹಚ್ಚಕತ್ತೀನಿ. ಬನ್ನಿ ಸ್ನೇಹಿತರೆ ನಮ್ಮ ಮನೆಗೆ ಊಟಕ್ಕೆ. ವಿಡಿಯೋ ಹೆಂಗಿತ್ತಂತ ಕಮೆಂಟ್ ಮಾಡಿರಿ. ಮತ್ತೊಮ್ಮೆ ಎಲ್ಲರಿಗೂ ನಮಸ್ಕಾರ ರೀ ಆ್ಯಂಡ್ ಥ್ಯಾಂಕ್ ಯು.